ಗೊತ್ತಿಲ್ಲ ಸರ್, ಅದು ಯಾರಿಗೂ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಮಾತುಕತೆ ಆಗೈತೆ. ಅದು ಸಿ ಎಮ್ ಅವ್ರಿಗೆ ಗೊತ್ತಿರುತ್ತೆ, ಡೆಪ್ಟಿ ಸಿ ಎಮ್ ಅವ್ರಿಗೆ ಗೊತ್ತಿರುತ್ತೆ, ಹೈಕಮಾಂಡ್ನವ್ರಿಗೆ ಗೊತ್ತಿರುತ್ತೆ ಅಷ್ಟೇ. ಏನಾರ ಮಾತುಕತೆ ಆಗಿದ್ದರೆ, ಏನು ಆಗಿದೆ ಅನ್ನೋದು ಗೊತ್ತಿಲ್ಲ, ಇವೆಲ್ಲ ಊಹಾಪೋಹಗಳಷ್ಟೇ. ಸಾಧ್ಯತೆ ಇದೆ ಸರ್, ಚೇಂಜಸ್ ಆಗ್ಬೋದು, ಅದು ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಎಲ್ಲ ಪೇಪರಾಗಿ ಬರ್ತಿತ್ತಲ್ಲ, ಅದಕ್ಕೆ ನಾವು ಏನೋ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಓದಾಗಲೇ ನಿಮ್ಮದೆಲ್ಲ ಪ್ರೆಸ್, ನಾವಿನ್ನೂ ಹೋಗಿ ಏರ್ಪೋರ್ಟಲ್ಲಿ ಇಳಿತಿಲ್ಲ, ಅಲ್ಲೇ ನಮ್ಮ ಪ್ರೆಸ್ನವರೆಲ್ಲ ಫೋನ್ ಹಾಕಿರು, ಎಲ್ಲಿದ್ದೀರಾ ನೀವು, ಅದೇನೋ ನಾಯಕತ್ವ ಬದಲಾವಣೆ ಕೇಳಕ್ಕೆ ಬಂದಿದ್ರಂತೆ ಅಂತ ಹೇಳ್ಬಿಟ್ಟು. ನಾವು ಇಲ್ಲಪ್ಪ ಅದಕ್ಕೆ ಬಂದಿಲ್ಲ, ನಾವು ಬಂದಿರೋದೇ ಬೇರೆ. ಬಂದಿದ್ದಕ್ಕೂ ಇಶ್ಯೂ ರೈಸ್ ಆಗಿರೋದಕ್ಕೂ ಒಂದೇ ಆಗೈತೆ. ಕಾಗೆ ಕೊಂಬೆ ಮೇಲೆ ಕೂತ್ಕೊಂಡೆ, ಕೊಂಬೆ ಬೆಳೆದು ಒಂದೇ, ಕಾಗೆ ಕೂತ್ಕೊಳ್ಳೋದು ಒಂದೇ ಅಂತ ಆಯ್ತು, ಕಾಕತಾಳಿ ಆಯ್ತು ಅಷ್ಟೇ. ಸಪೋರ್ಟ್ ಯಾರಿಗೆ ಆಗ್ಬೋದು ಸರ್? ನಾವು ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನು. ಈಗ ಅವಕಾಶ ಸಿಕ್ಕರೆ ನಾನು ಸಿ ಎಂ ಆಕಾಂಕ್ಷಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಸಂತೋಷ, ಆಗಬಾರ್ದು ಅಂತ ಎಲ್ಲ ರೈತ ಪಾಪ. ಅವರು 7 ವರ್ಷ KPCC ಅಧ್ಯಕ್ಷ ಆದರು, ಸೀನಿಯರ್ ನಾಯಕರು, ಅವರಾದ್ರೂ ಸಂತೋಷ. ಜಿಲ್ಲೆಗೆ ಒಂದು ನಮ್ಮ ಜಿಲ್ಲೆ ಕೇಳಿ ಬರ್ತಾ ಇದೆ, ದಲಿತ ಸಿ ಎಂ ಆಗಬೇಕು ಅಂತ ಹೇಳಿ ತುಮಕೂರಲ್ಲಿ ದಲಿತ ಸಂಘಟನೆಯವರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಆಗ್ರಹ ಮಾಡ್ತಾ ಇದ್ದಾರೆ. ಅದು ಸಹಜವಾಗಿ ಆಗ್ತಕ್ಕಂಥದ್ದು. ಅವ್ರಿಗೂ ಇಷ್ಟು ವರ್ಷ ಆದ್ರೂ ಇದು ಕರ್ನಾಟಕ ರಾಜ್ಯದಲ್ಲಿ ಆಗಿಲ್ಲ, ದಲಿತರೊಬ್ಬರು CM ಆಗಿಲ್ಲ. ಆಗಬೇಕು ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ನಮ್ಮರೊಬ್ಬರಾಗಲಿ ಅಂತ ಅವ್ರಿಗೂ ಆಸೆ ಇರುತ್ತೆ, ಹೇಳಿರ್ತಾರೆ, ಅದ್ರಾಗೆ ತಪ್ಪಿರುತ್ತೆ. ನಮ್ಮ ಜಿಲ್ಲೆಗೆ ಆಗುತ್ತೆ ಅಂದರೆ ನಾವು ಸಂತೋಷ ಪಡ್ಬೇಕಲ್ವ. ನಾವು ನಮ್ಮ ಜಿಲ್ಲೆಯಿಂದ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ನಮ್ಗೆ ಸಂತೋಷನೇ. DK ಅವ್ರ ಪಕ್ಷಕ್ಕಾಗಿ ಅಷ್ಟೆಲ್ಲ ದುಡಿದಿದ್ದಾರೆ ಅಂದರೆ ಎಲ್ಲ ಹೇಳ್ತಾ ಇರುವಂಥದ್ದು, ಅಷ್ಟೊಂದು ಕಷ್ಟಪಟ್ಟಿದ್ದಾರೆ. DK ಅವರಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಅನ್ನುವಂಥದ್ದು ಇದೆ. ಅಂದರೆ ನಿಮ್ಮ ಕಾರ್ಯಕರ್ತರುಗಳು ಹೇಳ್ಕೊಳ್ತಾ ಇರುವಂಥದ್ದು ಸರ್. ಈಗ ಪರಮೇಶ್ವರ್ ಅವರು ದಲಿತ CM ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರ ಕಾರ್ಯಕರ್ತರಿಗೂ ಕೆಲವ್ರಿಗೆ ಇದ್ದಿರುತ್ತೆ. ಅದೇ ರೀತಿ DK ಅವ್ರು ಆಗಬೇಕು ಅನ್ನೋದು ಇರುತ್ತೆ, ಮತ್ತೊಬ್ಬರು ಆಗಬೇಕು ಅನ್ನೋದು ಇರುತ್ತೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ಸುಮಾರು ಜನ ಸೀನಿಯರ್ ಲೀಡರ್ಸ್ ಇದ್ದಾರೆ, ಪಕ್ಷಕ್ಕೋಸ್ಕರ ದುಡಿದಿರ್ತಕ್ಕಂಥವ್ರು, 30-40 ವರ್ಷದಿಂದ ಕೆಲಸ ಮಾಡಿರ್ತಕ್ಕಂಥವ್ರೆಲ್ಲ ಇದ್ದಾರೆ. ಅದರಿಂದ ಹೈಕಮಾಂಡ್ ಇದನ್ನು ಅಲ್ಟಿಮೇಟ್ ಹೈಕಮಾಂಡ್ ಏನು ಡಿಸಿಷನ್ ಮಾಡುತ್ತೋ, ಯಾರಿಗೆ ಮಾಡುತ್ತೋ ಅವ್ರು ಆಗ್ತಾರೆ. ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದುವರ್ಕೊಂಡು ಹೋಗ್ಲಿ ಅಂತ ಹೈಕಮಾಂಡ್ ಡಿಸಿಷನ್ ಮಾಡಿದ್ರೆ ಅವರೇ ಮುಂದುವರ್ಕೊಂಡು ಹೋಗ್ತಾರೆ. ಸರ್, ಈ ಹೈಕಮಾಂಡ್ ಏನೋ ಬದಲಾವಣೆ ಮಾಡೋ ಮನಸ್ಥಿತಿಯಲ್ಲಿ ಇದೆಯಾ, ಹೇಗೆ ಸರ್? ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್? ಅಲ್ಲ, ಏನು ಚರ್ಚೆಗಳಾಗಿದೆ, ನಿಮ್ಮ ಅಭಿಪ್ರಾಯ ಏನೋ ಕೇಳಿರೋ? ಇಲ್ಲ, ನಾನು ಹೇಳಿದ್ನಲ್ಲ, ನಾವು ಖರ್ಗೆ ಒಬ್ಬರಿಗೆ ಮೀಟ್ ಮಾಡಿದ್ದು, ನಮಗೆ ವೇಣುಗೋಪಾಲ್ ಸಿಗಲಿಲ್ಲ, ಸುರ್ಜಿವಾಲಾ ಅವರು ಸಿಗಲಿಲ್ಲ, ಬೇರೆ ಯಾರು ಸಿಗಲಿಲ್ಲ. ಅದಕ್ಕೆ ನಾವು ಇವೆಲ್ಲ ಸಿಕ್ಕಾಪಟ್ಟೆ ರೈಸ್ ಆದ್ವೆಲ್ಲ ಸುಮ್ಮನೆ ವಾಪಸ್. ಸಿದ್ದರಾಮಯ್ಯನವರು ಹಂಗೆ ಮುಂದುವರೆದ್ರು ಒಳ್ಳೆಯದು ನಿಮ್ಮ ಪ್ರಕಾರ? ಯಾರನ್ನ ಹೈಕಮಾಂಡ್ ಯಾರಿಗೆ ಮಾಡುತ್ತೋ ಅವ್ರಿಗೆ ಸಂತೋಷ. ಎಷ್ಟು ಜನ ಹೋಗಿದ್ರಿ ಸರ್ ಭೇಟಿಗೆ? ನಾವಿಬ್ಬರೇ ಹೋಗಿದ್ದರು, ರಂಗನಾಥ್ ನಾನು ಇಬ್ಬರೇ ಹೋಗಿದ್ದೆ. ಅಲ್ಲಿ ಆನೇಕಲ್ ಶಿವಣ್ಣ ಅವ್ರು ಸಿಕ್ಕಿದ್ರು, ಶ್ರೀನಿವಾಸ್ ಸಿಕ್ಕಿದ್ರು.